ಹರೇ ಕೃಷ್ಣ. ಹೇಗಿದ್ದೀರಾ ಎಲ್ರು? ಪಂಚಗ್ರಾಮದ ಜನರೆಲ್ಲ ಒಟ್ಟಾಗಿ ಅತ್ಯಂತ ಸಂಭ್ರಮದಿಂದ ಸಡಗರದಿಂದ ಆಚರಿಸುವ ಜಾತ್ರೆ ನಮ್ಮ ಹೊಸಕುಳಿ ಜಾತ್ರೆ. ಜಾತ್ರೆಯ ಹಿಂದಿನ ದಿನ ಅಂದರೆ ರಥಸಪ್ತಮಿಯ ದಿನ ಹರಿಹರರ ಸಮಾಗಮ. ಭಕ್ತರ ಪಾಲಿಗೆ ಇದನ್ನು ನೋಡುವುದೇ ಕಣ್ಣಿಗೆ ಹಬ್ಬ, ಅದೃಷ್ಟ, ಭಾಗ್ಯವೇ ಸರಿ. ಉಮಾಮಹೇಶ್ವರನ ಸಾನ್ನಿಧ್ಯವು ಲಕ್ಷ್ಮೀನಾರಾಯಣನ ಸಾನ್ನಿಧ್ಯಕ್ಕೆ ಬಂದು ಬಲಿ, ಪೂಜೆ ಇತ್ಯಾದಿಗಳನ್ನು ನೆರವೇರಿಸಿ ಮರಳಿ ಉಮಾಮಹೇಶ್ವರ ದೇವಾಲಯಕ್ಕೆ ಹೋಗುವುದು ಪ್ರತಿ ವರ್ಷ ನಡೆದುಕೊಂಡು ಬಂದ ಸಂಪ್ರದಾಯ. ಪಂಚವಾದ್ಯಗಳ ಸಮೇತ ಉಮಾಮಹೇಶ್ವರನು ಅದ್ದೂರಿ ಮೆರವಣಿಗೆಯಲ್ಲಿ ಬಂದು ಭಕ್ತರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ತನ್ನ ದರ್ಶನವನ್ನು ನೀಡುವುದು ಭಕ್ತರ ಪಾಲಿಗೆ ಅದೃಷ್ಟ ಅಲ್ಲವೇ? ಬಲಿ ಹಾಕಿದ ನಂತರ ಈಡುಗಾಯಿ ಹೊಡೆಯುವುದು ಭಕ್ತರಿಗೆ ಮೋಜಿನ ಸಂಗತಿಯೇ ನಿಜ. ಹರಿಹರರಿಬ್ಬರ ಸಮಾಗಮವಾಗಿ ಇಬ್ಬರೂ ಒಂದೆಡೆ ಇರುವಾಗ ಮಹಾಮಂಗಳಾರತಿಯನ್ನು ನೋಡುವ ಸೌಭಾಗ್ಯ ನಮ್ಮೆಲ್ಲರ ಪಾಲಿಗೆ. ಮಹಾಮಂಗಳಾರತಿಯ ನಂತರ ಒಂದು ಲಘು ಉಪಹಾರದ ನಂತರ ಉಮಾಮಹೇಶ್ವರನು ತನ್ನ ಸ್ವಸ್ಥಾನಕ್ಕೆ ತೆರಳಿದ್ದು. ಮಾರನೇ ದಿನ ಅಂದರೆ ಅಷ್ಟಮಿಯ ದಿನ ನಮ್ಮೂರ ಜಾತ್ರೆ ಹೊಸಕುಳಿ ಜಾತ್ರೆ. ಬಹುಶಃ ಕರ್ನಾಟಕದಲ್ಲೇ ಮೂರ್ತಿ ಪೂಜೆಯನ್ನು ಪಡೆಯುವ ಉಮಾಮಹೇಶ್ವರರ ಮೂರ್ತಿ ಇರುವುದು ನಮ್ಮ ಹೊಸಕುಳಿಯಲ್ಲಿ. ಜಾತ್ರೆಯ ದಿನ ಸರಿಯಾಗಿ ರಥ ಎಳೆಯುವ ಸಮಯಕ್ಕೆ ನಾನಲ್ಲಿ ಹೋಗಿ ತಲುಪಿದ್ದು. ಸಾವಿರಾರು ಸಂಖ್ಯೆಯ ಜನರ ನಡುವೆ ರಥ ಹೋಗುವುದನ್ನು ನೋಡುವುದೇ ಒಂಥರ ಖುಷಿ. ರಥ ಎಳೆಯುವ ಸಮಯದಲ್ಲಿ ಅದೆಷ್ಟೋ ಜನ ತಮ್ಮ ತಮ್ಮ ಪ್ರಾರ್ಥನೆಗಳನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿಕೊಂಡು ರಥಕ್ಕೆ ಬಾಳೆಹಣ್ಣನ್ನು ಎಸೆಯುವುದನ್ನು ನಾವಿಲ್ಲಿ ನೋಡಬಹುದು. ರಥ ಎಳೆದಾದ್ಮೇಲೆ ಇನ್ನೇನು ಜಾತ್ರೆ ಪೇಟೆ ನೋಡೋದೇ ಅಲ್ವಾ. ಅಂಗಡಿಗಳ ಸಾಲೇ ಸಾಲು. ಜಾತ್ರೆಯಲ್ಲಿ ಅಂಗಡಿಗಳನ್ನ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ಜನರಿಗೆ ಅಂಗಡಿಯಲ್ಲಿ ಖರೀದಿಸುವ ಖುಷಿ, ಆದ್ರೆ ಅಂಗಡಿಗಳನ್ನ ಹಾಕೋರಿಗೆ ಹೊಟ್ಟೆಪಾಡು. ಜೀವನನೇ ಹಾಗಲ್ವಾ. ಎಷ್ಟೇ ಕಷ್ಟ ಇದ್ರೂ ನಾವು ನಗ್ತಾ ಇನ್ನೊಬ್ರನ್ನು ನಗಿಸೋದು, ಅದೇ ಲೈಫ್ ಅಲ್ವಾ. ನಾನು ನನ್ನ ಮಗ ಅಂತೂ ಜಾತ್ರೆಯಲ್ಲಿ ತಗೊಂಡಿದ್ದು ಒಂದು ಪಿಪಿ. ಎಷ್ಟೇ ದೊಡ್ಡವರಾದ್ರೂ ಆ ಬಾಲ್ಯದ ನೆನಪುಗಳು, ಆ ಬಾಲ್ಯತನವನ್ನ ಬಿಡೋಕೆ ಮನಸ್ಸು ಬರಲ್ಲ. ಆಟಿಕೆ ಸಾಮಾನು ನೋಡಿದ ತಕ್ಷಣ ಆಡ್ಬೇಕು ಅನ್ನೋದೇ ಆಸೆ. ಎಲ್ಲಿ ನೋಡಿದ್ರು ಜನನೇ ಜನಸಾಗರನೇ ಹರಿದು ಬಂದಿತ್ತು ನಮ್ಮ ಹೊಸಕುಳಿ ಜಾತ್ರೆಗೆ. ನಾವಂತೂ ಜಾತ್ರೆ ಪೇಟೆಯಲ್ಲಿ ಪಿಪಿ ಊದಿದ್ದಲ್ದೆ ಮನೆಗೆ ಬರೋವಾಗ್ಲೂ ಪಿಪಿ ಊದ್ಕೊಂಡು ಬಂದ್ವಿ. ಇದಾಗಿತ್ತು ನಮ್ಮೂರ ಜಾತ್ರೆ ಒಂದು ಪುಟ್ಟ ನೋಟ. ಮತ್ತೆ ಸಿಗೋಣ. ಥ್ಯಾಂಕ್ ಯು.